ಹಲೋ, ನಾನು ದಿವ್ಯಾ ಅಂತ. ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಗರ್ಭ ಸಂಸ್ಕಾರದ ಬಗ್ಗೆ ನನಗೆ ಮುಂಚೆನೇ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿತ್ತು. ಬಟ್ ಅದು ಹೇಗೆ ಮಾಡೋದು ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಂಗೆ ಗೊತ್ತಿರಲಿಲ್ಲ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಅನುಷಾ ಮ್ಯಾಮ್ ವೀಡಿಯೋಸ್ ನೋಡಿದೆ. ನನಗೆ ಅವ್ರು ಹೇಳೋ ರೀತಿ, ಎಕ್ಸ್ಪ್ಲೇನ್ ಮಾಡೋ ರೀತಿ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಅದನ್ನು ತುಂಬ ವೀಡಿಯೋಸ್ಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ಹಾಗೆ ಅದಾದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ನಾನೀಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನನಗೆ ಅದಕ್ಕೆ ಗೈಡ್ ಮಾಡಿ ಅಂತ. ಸೊ ಅವ್ರು ತುಂಬ ಚೆನ್ನಾಗಿ ನನ್ನ ಗೈಡ್ ಮಾಡಿದ್ರು. ನನಗೆ ಏನೇ ಡೌಟ್ಸ್ ಇದ್ದರೂ ಎಲ್ಲ ಕ್ಲಿಯರ್ ಮಾಡಿದ್ರು. ಹೇಗೆ ನಾನು ಒಂದು ಒಳ್ಳೆಯ ಆತ್ಮನ ನನ್ನ ಹೋಮ್ ಒಳಗಡೆ ತರಬೇಕು ಆ್ಯಂಡ್ ಅದನ್ನು ಹೇಗೆ ಬೆಳೆಸಬೇಕು, ಹೇಗೆ ಗರ್ಭ ಸಂಸ್ಕಾರ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಷನ್ನ ಅವರು ಕೊಟ್ಟರು. ನನಗೆ 5 ಡೇಸ್ ತನಕ ಅವರು ಫುಲ್ ಸೆಷನ್ನ ಕೊಟ್ಟರು ಆ್ಯಂಡ್ ಅದ್ರ ಜೊತೆಗೆ ಪರ್ಸ್ನಲಾಗಿ ಕೂಡ ಗೈಡ್ ಮಾಡ್ತಾಯಿದ್ರು. ನನಗೆ ಏನೇ ಡೌಟ್ಸ್ ಇರಲಿ ಎಲ್ಲದನ್ನು ಕ್ಲಿಯರ್ ಮಾಡ್ತಾಯಿದ್ರು. ಹಾಗೆ ಅನುಷಾ ಮ್ಯಾಮ್ ಜೊತೆಗೆ ನಾನು ಡಾಕ್ಟರ್ ಅನುಪಮಾ ಸಂತೋಷ್ ಅವ್ರನ್ನ ನಾನು ಕನ್ಸಲ್ಟ್ ಮಾಡಿದೆ. ನನಗೆ ಅನುಷಾ ಮ್ಯಾಮಿಂದಲೇ ಅವ್ರದ್ದು ವೆಬಿನಾರ್ ಅಟೆಂಡ್ ಮಾಡೋಕ್ಕಾಯ್ತು. ಸೊ ಅವರು ಕೂಡ ತುಂಬಾ ನನಗೆ ಏನೇ ಡೌಟ್ಸ್ ಇರಲಿ ಎಲ್ಲನೂ ಕ್ಲಿಯರ್ ಮಾಡಿದ್ರು. ತುಂಬ ಪೇಷನ್ಸಿಂದ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. ಬಿಕಾಸ್ ನನಗೆ ಇದಕ್ಕೂ ಹಿಂದೆಯೂ ಕೂಡ ನನಗೆ ಅಬೋಷನ್ ಆಗಿತ್ತು. ಸೊ ಅದರಿಂದ ಡಿಪ್ರೆಷನ್ಗೂ ಹೋಗಿದ್ದೆ. ಸೊ ಅದರಿಂದೆಲ್ಲ ಹೊರಗಡೆ ಬರೋಕ್ಕೆ ನನಗೆ ಅನುಷಾ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅವ್ರು ಏನೇನು ಹೇಳಿದ್ದಾರೆ ಅದನ್ನೆಲ್ಲನೂ ನಾನು ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಗರ್ಭ ಸಂಸ್ಕಾರನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮಾಡಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಹೀಲ್ ಆಗೋದ್ರ ಜೊತೆಗೆ ನಿಮ್ಮ ಮಗುನೂ ನೀವು ಹೀಲ್ ಮಾಡ್ಬೋದು. ನಾನು ಖಂಡಿತ ಅವರನ್ನು ನನ್ನ ಎಲ್ಲ ಫ್ರೆಂಡ್ಸ್ಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಅನುಷಾ ಮ್ಯಾಮ್ ತುಂಬ ಚೆನ್ನಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಆ್ಯಂಡ್ ನಿಮ್ಮ ಎಮೋಷನ್ಸ್ ಅವರು ಅರ್ಥ ಮಾಡ್ಕೋತಾರೆ. ಯಾವ ಟೈಮಲ್ಲಿ ಹೇಗಿರಬೇಕು, ಯಾವ ಡೆಸಿಷನ್ ತೊಗೋಬೇಕು, ಯಾವ್ದು ತೊಗೋಬಾರ್ದು ಅನ್ನೋದನ್ನು ತುಂಬ ಕ್ಲೀನಾಗಿ ಹೇಳ್ತಾರೆ. ಗರ್ಭ ಸಂಸ್ಕಾರ ಅನ್ನೋದು ಬರೀ ಮಗುಗೆ ಮಾತ್ರ ಅಲ್ಲ, ಅದು ತಾಯಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವರು ಕೂಡ ಅವರು ಎಮೋಷನ್ ಬ್ಯಾಗೇಜ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಒಂದು ದಿವ್ಯಾತ್ಮನ ಅವರು ಗರ್ಭದೊಳಗೆ ತಗೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಗರ್ಭ ಸಂಸ್ಕಾರನ ನಿಮ್ಮ ಮಕ್ಕಳಿಗೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.